ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿವೆ. ಬಂಜೇತನದ ಸಮಸ್ಯೆಗೆ ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು. ಹಾಗಾದ್ರೆ ಈ ಬಂಜೇತನಕ್ಕೆ ಕಾರಣ ಏನು? ಗರ್ಭಧಾರಣೆಯ ಪ್ರತಿಕ್ರಿಯೆಯಲ್ಲಿ ಮೊಟ್ಟೆಗಳ ಸಂಖ್ಯೆ ಪ್ರಾಮುಖ್ಯತೆ ಏನು? ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗೋದು ಇದು ಒಂದು ಸದ್ದಿಲ್ಲದ ಅಪಾಯವೇ? ಇದಕ್ಕೆ ಇರುವಂತ ಪರಿಹಾರ ಏನು? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ. ಡಾಕ್ಟರ್, ಅಂದ್ರೆ ಈ ಬಂಜೇತನಕ್ಕೆ ಹೆಣ್ಣಿನ ಆರೋಗ್ಯ ಅನ್ನೋದು ಒಂದು ಎಷ್ಟು ಇಂಪಾರ್ಟೆಂಟು, ಓವರ್ ಆಲ್ ಹೆಲ್ತ್ಗಿಂತ ಈ ಅಂಡಾಣುಗಳ ಒಂದು ಸಂಖ್ಯೆ ಏನಿದೆ ಅದರ ಹೆಲ್ತ್ ಬಹಳನೇ ಮುಖ್ಯವಾಗುತ್ತೆ. ಯಾವ ರೀತಿ ಅದು ಎಫೆಕ್ಟ್ ಮಾಡುತ್ತೆ ಫರ್ಟಿಲಿಟಿ ಮೇಲೆ? ಒಂದು ಹೆಲ್ತಿ ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಹೆಲ್ತಿ ಅಂಡಾಣುಗಳು ಇರಲೇಬೇಕು, ಹೆಲ್ತಿ ಎಗ್ಸ್ ಇರಲೇಬೇಕು, ಹೆಲ್ತಿ ಸ್ಪರ್ಮ್ಸ್ ಇರಲೇಬೇಕು. ಸೊ ಈ ಲೇಡೀಸಲ್ಲಿ ಅವ್ರದ್ದು ಜನನ ಆದಾಗ ದೇವರು ಒಂದು ಫಿಕ್ಸ್ಡ್ ನಂಬರ್ ಆಫ್ ಎಗ್ಸ್ನ ಕೊಟ್ಟಿರ್ತಾರೆ ಒಂದು ಲೇಡಿಗೆ, 2 ಓವರಿನೂ ಸೇರಿ. ಆ ಎಗ್ಸ್ದು ನಂಬರು ಕ್ರಮೇಣ ಏಜ್ ಆಗ್ತಿದ್ದಂಗೆ ಕಮ್ಮಿ ಆಗ್ತಾ ಬರುತ್ತೆ. ಮ್ಯಾಕ್ಸಿಮಮ್ಮು ಒಂದು 25-30 ಅಷ್ಟೊತ್ತಿಗೆ ಅದು ಮ್ಯಾಕ್ಸಿಮಮ್ ಆಗುತ್ತೆ ಇದು. ಆಮೇಲೆ ಅದರದ್ದು ಡಿಕ್ರೀಸು ತುಂಬ ಜಾಸ್ತಿ ಆಗೋದು 30 ಏಜ್ ಆದಮೇಲೆ. 35 ಆದಮೇಲೆ ಇನ್ನೂ ಫಾಸ್ಟಾಗಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಇದು ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ. ಎಗ್ಗಳ ಬೆಳವಣಿಗೆ, ಎಗ್ಗಳ ಬಿಡುಗಡೆ ಅಂತ ನಾವು ಹೇಳ್ತೀವಲ್ಲ, ಸೊ ಸುಮಾರು ಜನ ಹೆಂಗಸ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಅದು ಉತ್ಪತ್ತಿ ಆಗ್ತಾನೇ ಇರುತ್ತೆ, ಒಳಗಡೆ ಬರ್ತಾನೆ ಇರುತ್ತೆ, ಅದು ಕಮ್ಮಿನೇ ಆಗಲ್ಲ, ಝೀರೋನೇ ಆಗಲ್ಲ ಅಂತ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಮಿತ್ ಅನ್ಬೋದು, ಮಿಸ್ಕನ್ಸೆಪ್ಷನ್ ಅನ್ಬೋದು, ನನಗೆ ಗೊತ್ತಿಲ್ಲ. ಈವನ್ ಎಜುಕೇಟೆಡ್ ಲೇಡೀಸ್ ಕೂಡ 40 ಇಯರ್ಸಿಗೆ ಬಂದ್ಬಿಟ್ಟು ನಂದು ಎಗ್ಸ್ನ ಫ್ರೀಸ್ ಮಾಡಿ ಅಂತ ಬರ್ತಾರೆ. ಅಂದರೆ ಅವ್ರು ಅಂದ್ಕೊಂಡಿರ್ತಾರೆ ಅದು ಶಾಶ್ವತವಾಗಿ ಎಗ್ ಕೌಂಟು ಓವರೀಸಲ್ಲಿ ಹಾಗೆ ಕೂತಿರುತ್ತೆ ಅಂತ. ಅಲ್ಲ, ಬರ್ತಿಂದ ಮೆನಾರ್ಕಿ ಅಂದರೆ ಪ್ಯೂಬರ್ಟಿ ಅಂತಿರಲ್ಲ, ನೀವು ಏನು ಹೇಳ್ತೀರ, ಋತು ಚಕ್ರ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿವರೆಗೂ ಒಂದು ಕೌಂಟ್ ಇರುತ್ತೆ. ಅದಾದಮೇಲೆ ಕಮ್ಮಿ ಆಗ್ತಾ ಬರುತ್ತೆ. 25-30 ಅಷ್ಟೊತ್ತಿಗೆ ಒಂದು ಮ್ಯಾಕ್ಸಿಮಮ್ ಕೌಂಟ್ ಇರುತ್ತೆ. 30 ಆದಮೇಲೆ ಮತ್ತೆ ಅದು ಡಿಕ್ರೀಸ್ ಆಗಿ 40 ಅಷ್ಟೊತ್ತಿಗೆ ಆಲ್ಮೋಸ್ಟ್ 80% ಕಮ್ಮಿ ಆಗೋಗುತ್ತೆ. 45 ಅಷ್ಟೊತ್ತಿಗೆ ಆಲ್ಮೋಸ್ಟ್ 0 ಆಗೋಗುತ್ತೆ. ಸೊ ಹೆಂಗಸರಲ್ಲಿ ಈ ನಾಲೆಜ್ ತುಂಬ ಚೆನ್ನಾಗಿರಬೇಕು. ಏಜ್ ಮೀರ್ತಾ ಇದ್ದಂಗೆ ಅವ್ರದ್ದು ಎಗ್ ಕೌಂಟ್ ತುಂಬ ಕಮ್ಮಿ ಆಗುತ್ತೆ. ಅವ್ರದ್ದು ಮ್ಯಾರೇಜ್ ಏನಾರ ಪೋಸ್ಟ್ಪೋನ್ ಮಾಡ್ತಾ ಇದ್ದರೆ ಅವ್ರದ್ದು ಎಗ್ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೋಬೇಕು. ನೀವು ಹೇಳ್ದಂಗೆ ಹೆಲ್ತಿ ಲೈಫ್ ಸ್ಟೈಲ್ ಇದ್ದರೆ ಎಗ್ಸ್ ಚೆನ್ನಾಗಿರುತ್ತೆ. ತುಂಬ ಬ್ಯಾಡ್ ಲೈಫ್ ಸ್ಟೈಲ್ ಇರುತ್ತೆ. ಒಬ್ಬೊಬ್ಬರು ಹೆಂಗಸರು ತುಂಬ ಸ್ಮೋಕ್ ಮಾಡ್ತಾರೆ, ತುಂಬ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾನೆ. ಇದರದ್ದೆಲ್ಲ ದುಷ್ಪರಿಣಾಮಗಳು ಓವರೀಸ್ ಮೇಲೆ ಬೀಳ್ತಾನೆ ಇರುತ್ತೆ. ಎಗ್ನ ಕಮ್ಮಿ ಮಾಡೋದನ್ನು ಇನ್ನೂ ಫಾಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸ್ವಲ್ಪ ಜನ ಹೆಂಗಸರು ಹೋಗ್ಬಿಟ್ಟು ಓವರೀಸ್ ಮೇಲೆ ಸರ್ಜರಿ ಮಾಡಿಸ್ಕೊಳ್ತಾರೆ, ಸಿಸ್ಟ್ಗಾಗಲಿ, ರಕ್ತ ಹೆಪ್ಪುಗಟ್ಟಿರೋದಕ್ಕಾಗಲಿ, ಟ್ಯೂಮರ್ಗಾಗಲಿ. ಆವಾಗ ಇನ್ನೂ ಬೇಗ ಎಗ್ಸ್ಗಳು ಕಮ್ಮಿ ಆಗುತ್ತೆ. ಸೊ ಜೆನೆಟಿಕಲಿ ತಾಯಿಗೆ ತುಂಬ ಬೇಗ ಋತುಚಕ್ರ ನಿಂತೋಗಿರುತ್ತೆ. ಹೆಂಗಸರು ಅವ್ರ ಮಕ್ಕಳು ಹೋಗ್ಬಿಟ್ಟು ಚೆಕ್ಕೇ ಮಾಡಿಸ್ಕೊಂಡಿರಲ್ಲ. ಅಂಥವರು ತಾಯಿಲಿ ಆ ಥರ ಹಿಸ್ಟ್ರಿ ಇದ್ದರೆ ಬೇಗ ಹೋಗ್ಬಿಟ್ಟು ಅವ್ರದ್ದು ಟೆಸ್ಟ್, ಓವರೀಸ್ನ ಟೆಸ್ಟ್ ಮಾಡಿಸ್ಕೋಬೇಕು. ನಾನೊಂದು ಲಾಸ್ಟ್ ವೀಕ್ ಒಂದು ಲೇಡಿನ ನೋಡಿದೆ. ಅವ್ರ ತಾಯಿಲಿ ಮುಟ್ಟು ನಿಂತಿರೋ ಏಜು 40, ಆಲ್ಮೋಸ್ಟ್ 40ಗೆ ಮುಂಚೆನೇ 38. ಇವರು ಮ್ಯಾರೇಜ್ ಆಗಿ 5 ಇಯರ್ಸ್ ಆದರೂ ಕನ್ಸೀವ್ ಆಗ್ತಿಲ್ಲ ಅಂದ್ಬಿಟ್ಟು ಇವಾಗ ಬಂದಿದ್ದಾರೆ. 2 ಓವರೀಸಲ್ಲೂ ಎಗ್ಸ್ ತುಂಬ ಕಮ್ಮಿ ಆಗೋಗಿದೆ. ನಾವು ಹಿಸ್ಟ್ರಿ ತೊಗೊಳ್ತಾ ಕೇಳಿದಾಗ ಅವ್ರ ಚಿಕ್ಕಮ್ಮಂಗೆ, ಅವ್ರ ದೊಡ್ಡಮ್ಮಂಗೆ, ಅವ್ರ ತಾಯಿಗೆ ಎಲ್ಲರಿಗೂ ಬೇಗ ಮುಟ್ಟು ನಿಂತಿದೆ. ಫೈನಲ್ ಆಗಿ ಮೆನೋಪಾಸ್ ಅಂತೀವಲ್ಲ. ಸೊ ಇದು ತುಂಬ ಸ್ಟ್ರಿಕ್ಟ್ ಆಗಿ ನೋಡ್ಕೋಬೇಕು. ನಾವು ಹೇಳಿದ್ವಿ ಲೇಡಿಗೆ, ನಿಮ್ಗೆ ಎಷ್ಟು ಜನ ತಂಗೀರಿದಾರೋ ಅವ್ರನ್ನ ಬೇಗ ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ, ಸೊ ದಟ್ ಅವರಲ್ಲಿ ಪ್ರಾಬ್ಲಮ್ಸ್ನ ಬೇಗ ಸಾಲ್ವ್ ಮಾಡ್ಬೋದು ಅಂತ.
ಓಕೆ, ನಿಜವಾಗ್ಲೂ ಈ ವಿಚಾರ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಅಂದ್ರೆ ಈ ರೀತಿ ನಾವು ಜೆನೆಟಿಕಲಿ ರೀಡ್ ಮಾಡಬಹುದು ಅನ್ನುವಂಥದ್ದು. ಡಾಕ್ಟರ್, ನೀವು ಹೇಳಿದ್ರಿ ಅಂದ್ರೆ ಮೆನೋಪಾಸ್ ಬೇಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕಡಿಮೆ ಇರುತ್ತೆ ಅಂತ. ಈ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗೋದು ಅದು ಕೂಡ ಡಿಪೆಂಡ್ ಇರುತ್ತಾ ಡಾಕ್ಟರ್? ಯಾವ ರೀತಿ ಅಂದ್ರೆ ಈಗೆಲ್ಲ ಸಾಮಾನ್ಯವಾಗಿ ಬೇಗ ಮೆನ್ಸ್ಟ್ರುವಲ್ ಸೈಕಲ್ ಶುರು ಆಗುವಂಥದ್ದು ಅದು ಕೂಡ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತಾ? ತುಂಬಾ ಇಂಪಾರ್ಟೆಂಟು. ಮುಂಚೆಲ್ಲ ನೀವು ನೋಡ್ದಂಗೆ 14-15 ಇಯರ್ಸ್ 16ವರೆಗೂ ಆಗೋರು ಮೆನಾರ್ಕಿ. ಬಟ್ ಇವಾಗ 8-9 ಇಯರ್ಸ್ಗೆ ಪೀರಿಯಡ್ ಸ್ಟಾರ್ಟ್ ಆಗಿಬಿಡ್ತು ನನ್ನ ಮಗಳಿಗೆ ಅಂತೆಲ್ಲ ಹೇಳ್ತಾರೆ. ತುಂಬ ಸಣ್ಣ ವಯಸ್ಸಲ್ಲೇ ತುಂಬ ಬೇಗ ಪೀರಿಯಡ್ ಸ್ಟಾರ್ಟ್ ಆದವ್ರಿಗೆ ತುಂಬ ಬೇಗ ನಿಲ್ಲೋ ಚಾನ್ಸಸ್ಸು ಇರುತ್ತೆ. ಸೊ ಅಂಥವರು ಕೂಡ ಆದಷ್ಟು ಬೇಗ ಹೋಗ್ಬಿಟ್ಟು ಅವ್ರ ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೋಬೇಕು. ನೀವು ನೋಡಿರ್ಬೋದು ಸಣ್ಣ ಮಕ್ಕಳಲ್ಲಿ ಒಬೇಸಿಟಿ ಎಷ್ಟು ಕಾಮನ್ ಆಗಿದೆ. ಜಂಕ್ ಫುಡ್ಡಿಂದ, ಆಟ ಆಡಲ್ಲ, ಆಚೆ ಹೋಗಿ ಎಲ್ಲ ಮನೇಲಿ ಕೂತ್ಕೊಂಡು ಮೊಬೈಲು, ಆಲ್ ಮೊಬೈಲ್ ಗೇಮ್ಸು. ಸೊ ನಮ್ದು ಎಂಟೈರ್ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗೋಗ್ತಾ ಇದೆ. ಆಮೇಲೆ ನಾವು ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತೀವಲ್ಲ ಅನುಷಾ ಅವರೇ, ಅದು ನೀವು ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ. ಲಿಪ್ಸ್ಟಿಕ್ಸ್ ಇರ್ಬೋದು, ಮೇಕಪ್ ಇರ್ಬೋದು, ನಾವು ಯೂಸ್ ಮಾಡೋ ವಾಶು, ಶ್ಯಾಂಪೂಸು, ಕ್ಲೆನ್ಸರ್ಸು, ಆಮೇಲೆ ನಾವು ಟೆಕ್ಸ್ಟೈಲ್ಗೆ ಯೂಸ್ ಮಾಡೋದು ಎಲ್ಲನೂ ಜಾಸ್ತಿ ಆಗಿದೆ. ಇದನ್ನೆಲ್ಲ ಸೇರಿ ನಾವು ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ EDC ಅಂತೀವಿ. ಸೊ ಜಾಸ್ತಿ ಇದಕ್ಕೆ ಎಕ್ಸ್ಪೋಸ್ ಆಗ್ತಾ ಇದ್ದಂಗೆ ನಮ್ದು ಎಲ್ಲ ಹಾರ್ಮೋನ್ಸು ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಅದಕ್ಕೇ ಮಕ್ಕಳಿಗೆ ಬೇಗ ಮೆನಾರ್ಕಿ ಬರ್ತಿರೋದು, ಮೆನೋಪಾಸ್ ಬೇಗ ಬರ್ತಿರೋದು, ಇನ್ಫರ್ಟಿಲಿಟಿ ಸಮಸ್ಯೆ ಜಾಸ್ತಿ ಆಗ್ತಿರೋದು ಅಂತ ಥೌಸಂಡ್ಸ್ ರಿಸರ್ಚ್ ಪೇಪರ್ಸ್ ಬಂದಿದೆ ಇವಾಗ. ಸೊ ಆದಷ್ಟು ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗೋದನ್ನು ಕಮ್ಮಿ ಮಾಡಿ, ತುಂಬ ಜಾಸ್ತಿ ಬಾಡಿ ಮೇಲೆ ಕೆಮಿಕಲ್ಸ್ ಹಾಕ್ಕೋಬೇಡಿ. ಡಿಯೋಡೈಸರ್ಸ್ ಇರ್ಬೋದು, ಡಿಯೋಡ್ರೆಂಟ್ಸು, ಪರ್ಫ್ಯೂಮ್ಸು ತುಂಬ ಯೂಸ್ ಮಾಡ್ತೀವಿ. ಹಚ್ಕೊಳ್ಳೋದಿರ್ಬೋದು, ಮಾಯ್ಶ್ಚರ್, ಅದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ. ಸ್ಕಿನ್ ದೊಡ್ಡ ಆರ್ಗನ್ ನಮ್ಮದು, ಅದರಲ್ಲೆಲ್ಲ ಅಬ್ಸಾರ್ಬ್ ಆಗ್ತಾನೇ ಇರುತ್ತೆ, ಹಾರ್ಮೋನ್ಸ್ನ ಹೆಚ್ಚು ಕಮ್ಮಿ ಮಾಡ್ತಾನೆ ಇರುತ್ತೆ. ಸೊ ಅದು ಒಂದು ಕಾರಣ. ಆಕ್ಚುಲಿ ಅದು ಯಾವುದನ್ನು ಯೂಸ್ ಮಾಡದೆ ಅಂದ್ರೆ ಸ್ಕಿನ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುವಂತ ಶಕ್ತಿ ನಮ್ಮ ದೇಹಕ್ಕೆ ಆಲ್ರೆಡಿ ಇರುತ್ತೆ. ಅದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಡಾಕ್ಟರ್, ನೀವು ಹೇಳ್ದಾಗೆ ಹಾಗೆ ತುಂಬಾ ಜನ ಚಿಕ್ಕ ಮಕ್ಕಳಿಗೆ ಅಂದ್ರೆ ಕಾಲೇಜ್ಗೆ ಹೋಗೋ, ಸ್ಕೂಲ್ಗೆ ಹೋಗೋ ಹೆಣ್ಣು ಮಕ್ಕಳಿಗೆ, ಹುಡುಗಿರ್ಗೆ PCOS, PCOD ಅಂತ ಸಮಸ್ಯೆಗಳು ಶುರು ಆಗುತ್ತೆ. ಅದು ಕೂಡ ಲಾಂಗ್ ಟರ್ಮ್ ಅಲ್ಲಿ ಈ ಅಂಡಾಣು ರಿಲೀಸ್ ಆಗೋದು ಅದ್ರ ಮೇಲೆ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಯಾವ ರೀತಿಯಾಗಿ? ಇವಾಗ ತುಂಬ ಜನಕ್ಕೆ ರಾಂಗ್ ಡಯಾಗ್ನೋಸಿಸ್ ಆಗುತ್ತೆ ಈ PCOD, PCOS. ಅದನ್ನೇ ಇಟ್ಕೊಂಡು ಮಕ್ಕಳು ತುಂಬ ಒಂಥರ ಆಂಗ್ಸೈಟಿಗೆಲ್ಲ ಒಳಗಾಗೋದು ನೋಡಿದ್ದೀನಿ. ಅದು ಡಯಾಗ್ನೋಸ್ ಆಗಬೇಕಾದ್ರೆ ಕರೆಕ್ಟ್ ಸ್ಪೆಷಲಿಸ್ಟ್ ಹತ್ರನೇ ಹೋಗಬೇಕು. ಸುಮ್ಮನೆ ಯಾವುದೋ ಒಂದು ಕಡೆ ಯಾವುದೋ ಒಂದು ಸೆಂಟ್ರಲ್ಲಿ ಸ್ಕ್ಯಾನ್ ಮಾಡಿಸ್ಬಿಡ್ತಾರೆ, ಹೊಟ್ಟೆ ಮೇಲೆ ಸ್ಕ್ಯಾನ್ ಮಾಡಿರ್ತಾರೆ, PCOD ಅಂತೆಲ್ಲ ಬರೆದು ಕೊಟ್ಬಿಟ್ಟಿರ್ತಾರೆ. ಅದನ್ನ ಇಟ್ಕೊಂಡು ಎಷ್ಟು ಒದ್ದಾಡ್ತಿರ್ತಾರೆ ಮಕ್ಕಳು. ಆ್ಯಕ್ಚುಲಿ ಅದು ಡಯಾಗ್ನೋಸ್ ಮಾಡೋದು ಬೇರೆ ರೀತಿ ಇದೆ. ಅದ್ರದ್ದು ಗೈಡ್ಲೈನ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಒಂದು ರಿಪೋರ್ಟ್ ಬಂದ ತಕ್ಷಣ ತುಂಬ ಖಿನ್ನತೆಗೆ ಒಳಗಾಗೋದು, ಅದಕ್ಕೋಸ್ಕರ ಏನೇನೋ ಮೆಡಿಸಿನ್ಸ್ ತೊಗೊಳ್ಳೋದು, ಅವ್ರಿಗೆ ಮೆಡಿಕಲ್ ಸ್ಟೋರ್ಸ್ಗೆ ಹೋಗ್ಬಿಟ್ಟು ನನಗೆ PCOD ಇದೆ ಮೆಡಿಸಿನ್ಸ್ ಕೊಡಿ ಅಂತೆಲ್ಲ ತೊಗೊಳ್ತಿರ್ತಾರೆ. ಹಂಗೆ ಮಾಡಬಾರ್ದು. ಆದಷ್ಟು ಸ್ಪೆಷಲಿಸ್ಟ್ ಹತ್ರ ಬಂದು ಅವ್ರ ಸ್ಕ್ಯಾನ್ ರಿಪೋರ್ಟ್ ತೋರಿಸಿ, ಇದು ಅಥೆಂಟಿಕ್ಕಾ, ಬೇರೆ ಏನಾರ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ, ನಂಗೆ ನಿಜವಾಗ್ಲೂ PCOD ಇದೆಯಾ ಅಂತ ಕೇಳ್ಕೋಬೇಕು. ಯಾಕಂದರೆ ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಓವರೀಸಲ್ಲಿ ತುಂಬ ಎಗ್ಸ್ ಇರುತ್ತೆ, ಅದು ನಾರ್ಮಲ್ಲು. ಸುಮಾರು ಜನ ಏನು ಮಾಡ್ತಾರೆ, ಸ್ಕ್ಯಾನ್ ಮಾಡೋರು ಇದು ಅಬ್ನಾರ್ಮಲ್ ಅಂದ್ಬಿಟ್ಟು PCOD ಅಂತ ಕೊಟ್ಬಿಡ್ತಾರೆ. ಅದು ರಾಂಗ್ ಡಯಾಗ್ನೋಸಿಸ್ಸು. ಬಟ್ ಆ್ಯಕ್ಚುಲಿ ಆ ಮಗುಗೆ ಏನಾರ ಆ್ಯಕ್ಚುಲ್ PCOD ಇದ್ದರೆ ಮುಂದಕ್ಕೆ ಸಮಸ್ಯೆ ಆಗುತ್ತೆ. ಬಟ್ ಅದನ್ನು ಸರಿ ಮಾಡ್ಕೋಬೋದು. ಅವರ ಜೀವನ ಶೈಲಿ ಸರಿ ಮಾಡ್ಕೋಬೇಕು, ನ್ಯೂಟ್ರಿಷನ್ ಸರಿಗೆ ತೊಗೋಬೇಕು, ನಿದ್ದೆ ಕರೆಕ್ಟ್ ಟೈಮಲ್ಲಿ ಮಾಡಬೇಕು, ಸ್ಟ್ರೆಸ್ ತುಂಬ ಮಾಡ್ಕೋಬಾರ್ದು, ಪೀರಿಯಡ್ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ನೀವು ನೋಡಿರ್ಬೋದು, ಪೀರಿಯಡ್ ಬರಲಿಲ್ಲ ಅಂತಂದರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಮಾತ್ರೆ ಇಸ್ಕೊಂಡು ಪೀರಿಯಡ್ ಬರೆಸ್ಕೋತಾರೆ. ಇದೊಂದು ಸರ್ವೇ ಸಾಮಾನ್ಯ ಹೆಂಗಸರಲ್ಲಿ. ಅವೆಲ್ಲ ಮಾಡಬಾರ್ದು, ಅದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಕರೆಕ್ಟ್ ಡಾಕ್ಟರ್. ಅಂದ್ರೆ ಪೀರಿಯಡ್ಸ್ ಬರೋದಕ್ಕೆ ಕೆಲವರು ಟ್ಯಾಬ್ಲೆಟ್ಸ್ ತಗೊಂಡ್ರೆ, ಇನ್ ಕೆಲವರು ಕರೆಕ್ಟ್ ಆಗಿರುವ ಮೆನ್ಸ್ಟ್ರುವಲ್ ಸೈಕಲ್ ಅವ್ರಿಗೆ ಬೇಕಾದಾಗೆ ರೆಗ್ಯುಲೇಟ್ ಮಾಡೋದಕ್ಕೂ ತಗೊಳ್ತಾರೆ. ಪೋಸ್ಟ್ಪೋನ್ ಮಾಡೋದಕ್ಕೆ, ಅಥವಾ ಅಂದ್ರೆ ದೊಡ್ಡ ಏಜ್ ಅಲ್ಲ ಆದ್ರೆ ಅನ್ವಾಂಟೆಡ್ ಪಿಲ್ಸ್ ತಗೊಳ್ತಾ ಇರ್ತಾರೆ. ಅದು ಕೂಡ ಮೆನ್ಸ್ಟ್ರುವಲ್ ಸೈಕಲ್ ಮತ್ತೆ ಎಗ್ ರಿಲೀಸ್ ಮೇಲೆ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಖಂಡಿತ. ತುಂಬ ಸಲ ಅನ್ವಾಂಟೆಡ್ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ. ಕನ್ಸೀವ್ ಆಗ್ಬಿಟ್ಮೇಲೆ MTP ಮಾಡಿಸ್ಕೊಳ್ಳೋಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳ್ತಿರ್ತಾರೆ. ಟರ್ಮಿನೇಷನ್ ಮಾಡಿಸ್ಕೊಳ್ಳೋದಕ್ಕೆ ಸುಮಾರು ಸಲ ಮಾಡ್ತಿರ್ತಾರೆ. ಇದೆಲ್ಲ ಇನ್ಫೆಕ್ಷನ್ಸ್ ಕ್ರಿಯೇಟ್ ಮಾಡುತ್ತೆ ಗರ್ಭಕೋಶದ ಮೇಲೆ, ಅಂಡಕೋಶದ ಮೇಲೆ. ಗರ್ಭಕೋಶ, ಅಂಡಕೋಶ ಎಲ್ಲ ಇನ್ಫೆಕ್ಟ್ ಆಗಿಬಿಟ್ರೆ ತುಂಬ ಮೆನ್ಸ್ಟ್ರುವಲ್ ಸೈಕಲ್ ಮೇಲೆ ಪ್ರಾಬ್ಲಮ್ಸ್ ಆಗುತ್ತೆ. ಎಗ್ ಕೌಂಟ್ ಎಲ್ಲ ಕಮ್ಮಿ ಆಗ್ತಿರತ್ತೆ, ಫುಲ್ ಪ್ರಾಬ್ಲಮ್ಸ್ಗೊಳಗಾಗ್ತಾರೆ. ಹಂಗೆ ತೊಗೊಳ್ಳೇಬಾರ್ದು. ಎಸ್ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ರಾಮಲಿಂಗಪ್ಪ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಆಶಾ ಮೇಡಮ್. ಹಾ, ನಮಸ್ತೆ ರಾಮಲಿಂಗಪ್ಪ ಅವರೇ.
ಎಸ್ ಎಸ್ ಮೇಡಮ್ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ತಮಗೆ, ತಮ್ಮ ಗರ್ಭಗುಡಿಗೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಬಹಳ ಕಮ್ಮಿನೇ ಮೇಡಮ್. ನನ್ನ ಹೆಸರು ರಾಮಲಿಂಗಪ್ಪ ಅಂತ, ನಮ್ಮ ಮನೆಯವರ ಹೆಸರು ಉಮಾದೇವಿ ಎಚ್ ಅಂತ. ನನಗೆ 50 ವರ್ಷ, ನಮ್ಮ ಮನೆಯವ್ರಿಗೆ 39 ವರ್ಷ. ಸೊ ಮದುವೆ ಆಗಿ 20 ವರ್ಷ ಮೇಲೆ ಆಯ್ತು. ನಮ್ಗಿನ್ನೂ ಸಂತಾನ ಬಗ್ಗೆ ಬಂದಿಲ್ಲ. ಸುಮಾರು ಹಲವಾರು ಹಾಸ್ಪಿಟ್ಲ್ಗಳಿಗೆ ಹೋಗಿದ್ವಿ, ಅಲಿದ್ವಿ, ಏನು ರಿಸಲ್ಟ್ ಸಿಕ್ಕಿಲ್ಲ ಮೇಡಮ್. ನಮ್ಗೆ ಒಂದ್ ಕಡೆ ಹೋಗ್ಬಿಟ್ಟು ತುಂಬಾ ಮೋಸ ಹೋಗ್ಬಿಟ್ವಿ. ಸೃಷ್ಟಿ ಗ್ಲೋಬಲ್ ಹಾಸ್ಪಿಟಲ್ ಅಂತ ಬಸವೇಶ್ವರ ನಗರ, ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ವಿ, ಅಲ್ಲಿ ಏನೂ ಆಗಿಲ್ಲ ಮೇಡಮ್. ತುಂಬಾ ಸಫರ್ ಪಟ್ಟು ಲಾಸ್ಟ್ ಕೊನೆ ಆಪ್ಷನ್ಸ್ ಅಂತ ನಾವು ಟಿವಿ ಇದ್ರಲ್ಲಿ ನೋಡಿದ್ವಿ, ನಾವು ಸುವರ್ಣ ಚಾನಲ್ ನೋಡ್ಬಿಟ್ಟು ನಾವು ಬಂದ್ವಿ ಮೇಡಮ್ ನಿಮ್ಮ ಹಾಸ್ಪಿಟ್ಲಿಗೆ. ಅದು ತುಂಬಾ ಒಳ್ಳೆದಾಯ್ತು ಮೇಡಮ್ ನಮಗೆ. ಯಾವ ಊರು ರಾಮಲಿಂಗಪ್ಪ? ಮೇಡಮ್ ನಮ್ದು ಸ್ವಂತ ಊರು ಪಾವಡ ಮೇಡಮ್, ಪಾವಡ ಪಕ್ಕ ಶೈಲಾಪುರ ಅಂತ, ಇರೋದು ಬೆಂಗಳೂರು ಮೇಡಮ್ ನಾವು. ಓಕೆ ಓಕೆ. ಹೇಗಿದ್ದಾರೆ ನಿಮ್ಮ ಶ್ರೀಮತಿ ಅವ್ರು ಹೇಗಿದ್ದಾರೆ? ಅವರ ಆರೋಗ್ಯ ಹೇಗಿದೆ ರಾಮಲಿಂಗಪ್ಪ ಅವರೇ? 20 ವರ್ಷ ಆಗಿತ್ತು ಮದುವೆ ಆಗಿ ಅಂತ ಹೇಳ್ತಾ ಇದ್ದೀರಾ, ಯಾವ ರೀತಿ ಚಿಕಿತ್ಸೆಯನ್ನ ಪಡೆದುಕೊಂಡ್ರಿ? ಹೇಗಿತ್ತು ಪ್ರೊಸೀಜರ್? ಮೇಡಮ್ ಪ್ರೊಸೀಜರ್ ಬಿಗಿನಿಂಗ್ ಅಲ್ಲಿ ತುಂಬಾ ನಮ್ಗೆ ಎಲ್ಲೋ ಒಂದ್ ಕಡೆ ಅನುಮಾನ ಆಯ್ತು, ಏನಾಗುತ್ತೆ ಎತ್ತಾಗುತ್ತೆ ಅಂತ. ಆಮೇಲೆ ಅಲ್ಲಿ ಬಂದ್ಮೇಲೆ ಅಲ್ಲಿರೋ ಸ್ಟಾಫ್ಗಳು, ಅಲ್ಲಿರೋ ನರ್ಸ್ಗಳು ತುಂಬಾ ನಮ್ಗೆ ಹೋಪ್ ತುಂಬಿ ಭರವಸೆ ತುಂಬಿದ್ರು. ತುಂಬಾ ಆಯ್ತು ಮೇಡಮ್. ನಮ್ಗೆ ಈಗ ಟ್ವಿನ್ಸ್ ಆಗಿದೆ. ನಮ್ಗೆ IVF ಮಾಡಿಸ್ಕೊಂಡ್ವಿ ಹಾಸ್ಪಿಟ್ಲ್. ಅದ್ರಲ್ಲಿ ರಾಜಮ್ ಮುರಳಿ ಮೋಹನ್ ಅಂತೂ ತುಂಬಾ ತುಂಬಾ ಒಳ್ಳೆಯವ್ರು ಮೇಡಮ್. ತುಂಬಾ ಚೆನ್ನಾಗಾಯ್ತು. ಈಗ ನಮ್ಗೆ 5 months ನಡೀತಾ ಇದೆ. ಟ್ವಿನ್ಸ್ ಮೇಡಮ್ ಈಗ. ಟ್ವಿನ್ಸ್? ಓಕೆ, ಟ್ವಿನ್ಸ್. ಕಂಗ್ರ್ಯಾಚುಲೇಷನ್ಸ್ ರಾಮಲಿಂಗಪ್ಪ ಅವರೇ, ಒಳ್ಳೇದಾಗ್ಲಿ. ಅಂದ್ರೆ ತುಂಬಾ ಖುಷಿ ಆಯ್ತು. ಆಶಾ ಮೇಡಮ್ ಕೂಡ ಹೇಳ್ತಾ ಇದ್ರು ಯಾವ ರೀತಿ ಅಂದ್ರೆ ಇಂಥ ಕೇಸ್ಗಳಲ್ಲಿ ನೀವು ಧೈರ್ಯ ಮಾಡಿ ಈ ಚಿಕಿತ್ಸೆಗೆ, ಅಂದ್ರೆ 20 ವರ್ಷ ಆದ್ರೂ ಕೂಡ ನೀವು ಆ ಒಂದು ಹೋಪ್ ಅನ್ನ ಬಿಟ್ಟಿರ್ಲಿಲ್ಲ, ಅದು ಇಲ್ಲಿ ಕೆಲಸ ಮಾಡಿದೆ. ಅದಕ್ಕೆ ನಿಮಗೆ ಅಭಿನಂದನೆಗಳು. ಹೌದು ಮೇಡಮ್. ಇಲ್ಲ, ನಾನು ಎಲ್ಲರಿಗೂ ಹೇಳ್ತೀನಿ, ಮಕ್ಕಳಿಗೆ ದಂಪತಿಗಳಿಗೆ ನಾನು 100% ಶಿಫಾರಸ್ ಮಾಡ್ತೀನಿ. ನಮ್ಮ ಗರ್ಭಗುಡಿಗೆ ಹೋಗಿ ಅಲ್ಲಿ 100% ಆಗುತ್ತೆ ಅಂತ ನಾನು ಹೇಳ್ತೀನಿ ಮೇಡಮ್. ಇವನ್ ಟುಡೇ ಆಲ್ಸೋ ನಮ್ಮ ರಿಲೇಷನ್ ಒಬ್ಬರಲ್ಲಿ ಹೋಗ್ತಾ ಇದ್ರು ನಾವು ಟ್ರೀಟ್ಮೆಂಟ್, ನಾವೇ ಕಳ್ಸಿದ್ದೇವೆ ಅವ್ರಿಗೆ. ಅವ್ರಿಗೂ ಒಳ್ಳೇದಾಗ್ತಾ ಇದೆ. ಓಕೆ, ವೆರಿ ಗುಡ್. ರಾಮಲಿಂಗಪ್ಪ ಅವರೇ, ನಿಮಗೆ ಟ್ವಿನ್ಸ್ ಆಗ್ತಿರೋದು 5 months ಆಗಿರೋದು ತುಂಬಾ ಖುಷಿ ಆಗ್ತಿದೆ. ನೀವ್ ಇಷ್ಟು ವರ್ಷ ಆದ್ರೂ ನೀವು ಕೈ ಬಿಡ್ಲಿಲ್ವಲ್ಲ, ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಿದ್ರಲ್ಲ, ಅದಕ್ಕೆ ನಿಮ್ಗೆ ಧನ್ಯವಾದಗಳು. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು. ಎಸ್, ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ರಾಮಲಿಂಗಪ್ಪ ಅವರೇ? ಅಂದ್ರೆ ಈ ಒಂದು ಜರ್ನಿ ಬಗ್ಗೆ ಸಾಕಷ್ಟು ಜನ ದಂಪತಿಗಳು ಹೀಗೆ ಕಷ್ಟಪಡ್ತಾ ಇರ್ತಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಮೇಡಮ್ ನಾನು ತುಂಬಾನೇ ಶಿಫಾರಸ್ ಮಾಡ್ತೀನಿ ಮ್ಯಾಮ್. ಹೋಗಿ ಗರ್ಭಗುಡಿಗೆ ಹೋಗಿ, ತುಂಬಾ ಒಳ್ಳೆ ಜನ ಇದ್ದಾರೆ, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ನರ್ಸ್ ಇದ್ದಾರೆ, ಸ್ಟಾಫ್ ಇದ್ದಾರೆ. ಆಶಾ ಮೇಡಮ್ ತುಂಬಾ ಕೈಗುಣ ಚೆನ್ನಾಗಿದೆ. ಅಲ್ಲಿ ಹೋದ್ರೆ 100% ನಮ್ಗೆ ಸಂತಾನ ಆಗುತ್ತೆ ಅಂತ ನಾನು 100% ಶಿಫಾರಸ್ ಮಾಡ್ತೀನಿ ಮೇಡಮ್. ಅಲ್ಲಿ ರೆಫರ್ ಮಾಡ್ತೀನಿ ಅಲ್ಲಿ ಹೋಗೋದಕ್ಕೆ, ಗರ್ಭಗುಡಿಗೆ ಹೋಗೋಕೆ. ಎಸ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಧನ್ಯವಾದ ರಾಮಲಿಂಗಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಆಕ್ಚುಲಿ ಅವ್ರಿಗೆ 23 years ಆಗಿದೆ. ಸೊ ಈ ತರ ಟಿವಿ ಪ್ರೋಗ್ರಾಮ್ ನೋಡ್ಕೊಂಡು ಬಂದಿರೋದು. ಸೊ ಈ ತರ ಒಂದು ಪ್ರೋಗ್ರಾಮು ಯಾರ್ಯಾರ ಲೈಫಲ್ಲಿ ಯಾವ ತರ ಚೇಂಜ್ ಮಾಡತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಡಿಸಿಷನ್ ತಗೊಂಡು ಕರ್ಕೊಂಬಂದಿದ್ದಾರೆ, ಇನ್ವೆಸ್ಟಿಗೇಟ್ ಮಾಡಿಸಿದ್ರು, ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಕರೆಕ್ಟಾಗಿ ಕೂತ್ಕೊಂಡು ಕೇಳಿಸ್ಕೊಂಡ್ರು, ನೆಕ್ಸ್ಟ್ ಸ್ಟೆಪ್ಗೆ ಮುಂದಕ್ಕೆ ಹೋದ್ರು. ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ, ಈ ವಯಸ್ಸಲ್ಲಿ ನಾವು ಮಾಡ್ಬೋದಾ, ನಾವು ದುಡ್ಡಿಲ್ದಿರೋ ಟೈಮಲ್ಲಿ ಇದಕ್ಕೆಲ್ಲ ದುಡ್ಡು ಹಾಕ್ಬೋದಾ, ಸುಮ್ಮನೆ ಕೈ ಬಿಟ್ಬಿಡೋದಾ, ಕನಸನ್ನೆಲ್ಲ ಕಂಪ್ಲೀಟಾಗಿ ಕನಸು ಅಂತ ಇದ್ಬಿಡ್ಬೋದಾ ಅಂತೆಲ್ಲ ಇರುತ್ತೆ. ಬಟ್ ಇವರಿಬ್ರು ತುಂಬ ಚೆನ್ನಾಗಿ ನೆಕ್ಸ್ಟ್ ಡಿಸಿಷನ್ ತೊಗೊಂಡ್ರು. ದೇವ್ರು ಅದಕ್ಕೆ ಕರೆಕ್ಟಾಗಿ ಅವ್ರಿಗೆ ಟ್ವಿನ್ಸ್ ಬ್ಲೆಸ್ ಮಾಡಿದ್ದಾರೆ. ಎಸ್, ವೆರಿ ನೈಸ್ ಡಾಕ್ಟರ್. ಎಸ್ ಡಾಕ್ಟರ್, ಇನ್ನೊಬ್ರು ಕಾಲರ್ ಕರೆ ಮಾಡಿದ್ದಾರೆ, ಅಮೃತ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಇವರು ಕೂಡ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂಥವ್ರು. ನಮಸ್ತೆ ಅಮೃತ ಅವರೇ. ನಮಸ್ತೆ. ನಮಸ್ತೆ ಆಶಾ ಮ್ಯಾಮ್. ನಮಸ್ತೆ ಅಮೃತ. ಹೇಗಿದ್ದೀರಾ ಅಮೃತ ಅವರೇ? ಅಂದ್ರೆ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಮತ್ತೆ ಯಾವ ರೀತಿ ಸಮಸ್ಯೆ ಇತ್ತು, ಹೇಗೆ ಬಗೆಹರಿತು, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಳ್ಳೋದಾದ್ರೆ? ಆಕ್ಚುಲಿ ನಾನ್ ಮದ್ವೆ ಆಗಿ ಇವಾಗ 10 ವರ್ಷ ಆಯ್ತು. ಆಕ್ಚುಲಿ ನಾನ್ ಲೇಟ್ ಮ್ಯಾರೇಜ್ ಅಲ್ಲ, ಅರ್ಲಿ ಮ್ಯಾರೇಜೇನೆ ಆಗಿತ್ತು. ಓಕೆ, 10 years ಆಗಿದೆ ಇವಾಗ. ಓಕೆ, 10 years ಇಂದ ತುಂಬಾ ಕಡೆ ತೋರ್ಸಿದ್ವಿ ಬಿಗಿನಿಂಗ್ ಇಂದನು. ಎಲ್ಲಾ ಕಡೆ ಟ್ರೀಟ್ಮೆಂಟ್ ನಾರ್ಮಲ್ ಏನ್ ಕೊಡ್ತಾರೋ ಸೇಮ್ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಮಾಡಿದ್ರು. ಎಲ್ರು ಇದ್ರುನು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅನ್ನೋದೊಂದು ಹೇಳ್ತಾ ಇದ್ರು. ಏಜ್ ಚಿಕ್ಕದಿರೋದ್ರಿಂದನೋ ಅಥವಾ ಏನೋ ಅಷ್ಟು ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ ಅವಾಗ. ಸೊ ಇಯರ್ ಪಾಸ್ ಆದಾಗೆ ಟ್ರೀಟ್ಮೆಂಟ್ಗಳು ತಗೋತಾ ತುಂಬಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ರ್ಯಾಂಡಮ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಬಾಡಿ ಅನ್ನೋದು ಹೇಗಾಗ್ಬಿಟ್ಟಿತ್ತು ಅಂದ್ರೆ ಬಿಟ್ಬಿಡೋಣ, ಟ್ರೀಟ್ಮೆಂಟೇ ಬೇಡ ಅನ್ನೋ ಒಂದು ಪಾಯಿಂಟಿಗೆ ಬಂದಿದ್ದೆ. ಸೊ ಲಾಸ್ಟ್ ಇಯರ್ ಹೀಗೆ ಕುತ್ಕೊಂಡು ಯೋಚನೆ ಮಾಡುವಾಗ ಫೈನ್, ಈಗ ಸುಮ್ನೆ ಬಿಟ್ರೆ ಯಾವಾಗಾಗುತ್ತೋ ಆಗ್ಲಿ ಅಂತ ಬಿಟ್ಬೋದು, ಬಟ್ ಟ್ರೀಟ್ಮೆಂಟಿಗೆ ಹೋಗ್ತೀವಿ ಲೇಟ್ ಆಗಿ ಅಂತ ಅಂದ್ರೆ ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇತ್ತು.
ಬಿಫೋರ್ ಹೇಳಿದ್ರು ಡಾಕ್ಟ್ರು IVF ನಿಮ್ಗೆ ಲಾಸ್ಟ್ ಆಪ್ಷನ್ ಅಂತ ಅಂದ್ಬಿಟ್ಟು. ಸೊ ಬಿಫೋರ್ ಒಂದೆರಡು ಕಡೆ ಕನ್ಸಲ್ಟ್ ಮಾಡಿದ್ವಿ, ಬಟ್ ಅಲ್ಲಿ ನಮಗೆ ಪ್ರಾಪರ್ ರೆಸ್ಪಾನ್ಸ್ ಅಷ್ಟಾಗಿ ಸಿಗ್ಲಿಲ್ಲ. ಅಂದ್ರೆ ಏನೋ ಪಾಸಿಟಿವ್ ವೈಬ್ ಅನ್ಸಿಲ್ಲ ಅಲ್ಲಿ ವಿಸಿಟ್ ಮಾಡಿದಾಗ. ಹೀಗೆ ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಗೂಗಲ್ ಸರ್ಚ್ ಮಾಡ್ತಾ ಇದ್ವಿ, ರಿವ್ಯೂಸ್ ನೋಡ್ತಾ ಇದ್ವಿ, ಎಲ್ಲಿ ಯಾವ್ದು ಚೆನ್ನಾಗಿದೆ ಅಂತ. ಜಸ್ಟ್ ರ್ಯಾಂಡಮ್ ಆಗಿ ಓಕೆ ಗರ್ಭಗುಡಿ ಒಂದ್ಸಲ ವಿಸಿಟ್ ಮಾಡೋಣ, ಏನ್ ಹೇಳ್ತಾರೆ ನೋಡೋಣ ಡಾಕ್ಟ್ರು ನಮ್ ಕೇಸ್ಗೆ ಅಂತ ಅಂದ್ಬಿಟ್ಟು ವಿಸಿಟ್ ಮಾಡಿದ್ವಿ ಒಂದ್ಸಲ. ಫಸ್ಟ್ ವಿಸಿಟ್ ಅಲ್ಲೇ ನನಗೆ ಆ ಹಾಸ್ಪಿಟಲ್ ಅಲ್ಲಿ ಒಂಥರ ಡಿವೈನ್ ವೈಬ್ ಅನ್ನೋದಿದೆಯಲ್ಲ, ಅದು ನನಗೆ ಕನೆಕ್ಟ್ ಆಯ್ತು ಆಕ್ಚುಲಿ. ಕರೆಕ್ಟ್. ಅಂದ್ರೆ ಯಾವಾಗ ಲಾಸ್ಟ್ ಇಯರ್ ಅಂತ ಹೇಳಿದ್ರಲ್ವಾ ಅಮೃತ ಅವ್ರೆ? ಲಾಸ್ಟ್ ಇಯರ್ ಹೋಗಿದ್ದ ನೀವು ಗರ್ಭಗುಡಿಗೆ? ಓಕೆ, ಇವಾಗ ಹೇಗಿದ್ದೀರಾ? ಆರೋಗ್ಯ ಹೇಗಿದೆ ನಿಮ್ದು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ರೈಟ್ ನಾವು ಇವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ತುಂಬಾ ಖುಷಿ ಇದೆ ಆಕ್ಚುಲಿ. ಯಾಕಂದ್ರೆ ಎಲ್ಲಾ ಸ್ಟಾಫ್ಸ್ ಇರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಈವನ್ ಲ್ಯಾಬ್, ಫಾರ್ಮಸಿ ಎಲ್ಲಾ ಕಡೆಯಿಂದನೂ ನಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಎನಿ ಟೈಮ್, ಇಂಥ ಟೈಮು ಅಥವಾ ಈ ಹೊತ್ತು ಅಂತ ಇಲ್ಲ, ಎನಿ ಟೈಮ್ ನಮಗೆ ಏನೇ ಕ್ವೈರೀಸ್ ಇದ್ರೂ ಆನ್ ಸ್ಪಾಟ್ ಅವರು ಇಮಿಡಿಯೇಟ್ ಆಗಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮಲ್ಲಿ ಏನೇ ಗೊಂದಲಗಳಿದ್ರು ಡಾಕ್ಟರ್ ತುಂಬಾ ಪೇಷನ್ಸ್ ಇಂದ ಕ್ಲಾರಿಟಿ ಕೊಡ್ತಾರೆ. ನಿಮ್ದು ಪ್ರಾಬ್ಲಮ್ ಈ ತರ ಇದೆ, ಇದಕ್ಕೆ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂತ ಒಂದು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇನ್ ಪೇಷಂಟ್ ಬೇಕಾಗಿರೋದೇ ಅದು. ತುಂಬಾ ಕಡೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಬಟ್ ಇಲ್ಲಿ ಸ್ಟಾಫ್ಸ್ ಎಲ್ಲ ತುಂಬಾ ಪೊಲೈಟ್ ಆಗಿ ಬಿಹೇವ್ ಮಾಡ್ತಾರೆ ನಮ್ ಜೊತೆ. ತುಂಬಾ ಖುಷಿ ಅನಿಸ್ತು ನನಗೆ ಇಲ್ಲಿ ಹೋಗಿದ್ದು. ಕರೆಕ್ಟ್. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ಆಶಾ ಅವರಿದ್ದಾರೆ, ಗರ್ಭಗುಡಿ IVF ಸೆಂಟರ್ ನ ಫೌಂಡರ್. ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಆಕ್ಚುಲಿ ಮ್ಯಾಮ್ ತುಂಬಾ ಒಳ್ಳೆ ರೀತಿ ಗೈಡೆನ್ಸ್ ಇದೆ ಸ್ಟಾಫ್ಸ್ಗೆ. ಯಾಕಂದ್ರೆ ಇವರ ಗುಣ ಏನಿದೆ ಅವರು ಸ್ಟಾಫ್ ಅಲ್ಲೂ ಅದನ್ನ ಅವ್ರು ಕೊಟ್ಟಿದ್ದಾರೆ. ಪೇಷಂಟ್ ಜೊತೆ ಮೇನ್ ಯಾವ ರೀತಿ ಎಮೋಷನಲಿ, ಇವಾಗ ಟ್ರೀಟ್ಮೆಂಟ್ ಎಲ್ಲರೂ ಮಾಡ್ತಾರೆ, ಬಟ್ ಎಮೋಷನಲಿ ಅವರು ಯಾವ ತರ ಇರಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಮೃತ, ಎಷ್ಟು ವೀಕ್ಸ್ ಇವಾಗ? ಮ್ಯಾಮ್ ಈಗ ನನಗೆ ಇವಾಗ 11 ವೀಕ್ ಮ್ಯಾಮ್. 11 ವೀಕ್ಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಪ್ರೆಗ್ನೆನ್ಸಿ ತುಂಬಾ ಚೆನ್ನಾಗಿ ಕಂಟಿನ್ಯೂ ಆಗಲಿ, ಹೆಲ್ತಿ ಬೇಬಿ ಆಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ ತರ ತುಂಬಾ ಬೆಳವಣಿಗೆ ಆಗ್ಲಿ ಗರ್ಭಗುಡಿ. ಥ್ಯಾಂಕ್ ಯು ಸೋ ಮಚ್. ಈ ಸಂತೋಷನ ಕೊಡ್ಲಿ. ಥ್ಯಾಂಕ್ಸ್ ಅಪ್ಪ. ಧನ್ಯವಾದಗಳು ಅಮೃತ ಅವರೇ ಕರೆ ಮಾಡಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಅಗೇನ್. ಎಸ್ ಡಾಕ್ಟರ್, ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಎಲ್ಲರೂ ಹೇಳ್ತಾ ಇರುವಂಥದ್ದು. ಕೇವಲ ಅಂದ್ರೆ 10 ವರ್ಷ 20 ವರ್ಷ ಆಗಿರುತ್ತೆ, ಒಂದು ಹೋಪ್ ಬಿಟ್ಟಿರೋದಿಲ್ಲ, ಬಟ್ ಕರೆಕ್ಟ್ ಆದ ನಾಲೆಜ್ ಅನ್ನ ಅಪ್ರೋಚ್ ಮಾಡೋದು ಅದು ಬಹಳ ಮುಖ್ಯವಾಗುತ್ತೆ. ಸೊ ಅಂಥ ನಿಟ್ಟಿನಲ್ಲಿ ನಾವು ಇವತ್ತು ಮಾತನಾಡ್ತಾ ಇದ್ವಿ, ಪ್ರಮುಖವಾಗಿ ಅಂಡಾಣುಗಳ ಒಂದು ಸಂಖ್ಯೆ, ಅದರ ನಾಲೆಜ್ ಇರೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು. ಆಕ್ಚುಲಿ ಇವ್ರು ಅಮೃತ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ನೋಡಿದಾಗ ಅವ್ರಿಗೆಲ್ಲ ಡಾಕ್ಟರ್ಸು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ, ಏನು ಕಾರಣ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅವ್ರಿಗೆ ನಮ್ಮ ಹತ್ರ ಬಂದಾಗ ನಾವು ಈ ಥರ ಅನ್ಎಕ್ಸ್ಪ್ಲೈನ್ಡ್ ಅನ್ನೋರಿಗೆ ಸ್ವಲ್ಪ ಡೀಪರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಸೂಪರ್ಫಿಷಿಯಲ್ ಎಲ್ಲ ಬಿಟ್ಟು. ಯಾಕೆ ಇವ್ರಿಗೆ ಅನ್ಎಕ್ಸ್ಪ್ಲೈನ್ ಆಗ್ತಿದೆ, ಇದಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ಲ. ಸೊ ಇವಾಗ ಸೈನ್ಸು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಯಾವುದೂ ಅನ್ಎಕ್ಸ್ಪ್ಲೈನ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಡೀಪಾಗಿ ಹೋದಾಗ ಅವ್ರಿಗೆ ಗೊತ್ತಾಗಿದ್ದು ನಮಗೆ, ಅವ್ರಿಗೆ ಹಾರ್ಮೋನ್ಸಲ್ಲಿ ಪ್ರಾಬ್ಲಮ್ ಇತ್ತು. ಪೀರಿಯಡ್ ಆಗಿದ್ದು 2nd ಡೇ 3rd ಡೇ ಫ್ಯೂ ಹಾರ್ಮೋನ್ಸ್ ಮಾಡಿಸ್ತೀವಿ, ಅದು ತುಂಬ ಅಬ್ನಾರ್ಮಲ್ ಇತ್ತು ಅವ್ರಿಗೆ. ಅವ್ರನ್ನ ಕೂಡಿಸ್ಕೊಂಡು ಮಾತಾಡಿದ್ವಿ ನಾವು, ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಸೊ ಅವ್ರಿಗೆ ಇಂಜೆಕ್ಷನ್ಸ್ ಎಲ್ಲ ಬೇರೆ ಥರ ಹಾಕಬೇಕಿತ್ತು, ಅದನ್ನೆಲ್ಲ ಚೇಂಜಸ್ ಮಾಡಿದ್ವಿ. ಆಮೇಲೆ ಅವರು ಓವರೀಸು ಬೇರೆ ಹೆಂಗಸರು ಓವರೀಸ್ ರೆಸ್ಪಾಂಡ್ ಮಾಡೋ ಥರ ಮಾಡಲಿಲ್ಲ. ಸೊ ಎಂಟೈರ್ ಪ್ರೋಟೋಕಾಲ್ನ ಚೇಂಜ್ ಮಾಡಿದ್ವಿ. ಎಲ್ಲರಿಗೂ 10 ದಿನ ಇಂಜೆಕ್ಷನ್ ಬೇಕಾಯಿತು ಅಂದರೆ ಇವ್ರಿಗೆ 15 ದಿನ ಬೇಕಾಯಿತು. ಸೊ ಅದನ್ನೆಲ್ಲ ನೋಡಿದಾಗ ಅನ್ಎಕ್ಸ್ಪ್ಲೈನ್ಡ್ ಒಂದು ಕಾರಣ ಸಿಕ್ತು ನಮಗೆ. ಅವ್ರು ಎಗ್ಸ್ನೆಲ್ಲ ತೊಗೊಂಡು ಸ್ಪರ್ಮ್ಸ್ ಇಂಜೆಕ್ಟ್ ಮಾಡಿದ್ಮೇಲೆ 15 ಎಗ್ಸಲ್ಲಿ ಅವ್ರಿಗೆ ಫೈನಲ್ ಸಿಕ್ಕಿದ್ದು 3 ಎಂಬ್ರಿಯೋ, ಎಲ್ಲರಿಗೂ 12 ಸಿಕ್ಬಿಡುತ್ತೆ. ಬಟ್ ಇವರಲ್ಲಿ ಓವರಿ ಸ್ವಲ್ಪ ರೆಸಿಸ್ಟೆಂಟ್ ಇತ್ತು. ಸೊ ನೀವು ಹೇಳ್ದಂಗೆ ಅಂಡಕೋಶದ ಬಗ್ಗೆ ನಾಲೆಜ್ ಅನ್ನೋದು ತುಂಬ ಮುಖ್ಯ. ಇವರು ಅದನ್ನು ಅರ್ಥ ಮಾಡಿಕೊಂಡು ನಾವು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ದೀವಿ. ಇವತ್ತು ಪ್ರೆಗ್ನೆನ್ಸಿ ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಡಾಕ್ಟರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಶಾಖೆಗಳು ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ನಾಗರಭಾವಿ, RMV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಹಾಗೂ ದಾವಣಗೆರೆ. ದೂರವಾಣಿ ಸಂಖ್ಯೆ 907
12340005. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.